ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಎಗ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀವಿ. ಎಗ್ ರೈಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಈ ಬಾಣಲಿಗೆ ಆಯಿಲ್ ಹಾಕೊಂಡಿದ್ನಲ್ಲ, ಮೊಟ್ಟೆ ಹೊಡೆದು ಹಾಕ್ತಾ ಇದ್ದೀನಿ. ಈ ಥರ ಮೊಟ್ಟೆ ಹೊಡೆದು ಹಾಕೊಂಡು ಈ ಥರ ಮಾಡ್ತಾ ಇದ್ದೀನಿ. ಫಸ್ಟ್ ಇದು ಫ್ರೈ ಆಗಬೇಕು ಮೊಟ್ಟೆ. ಈ ಕಡೆ ಈರುಳ್ಳಿ ಎಲ್ಲ ಕಟ್ ಮಾಡಿದ್ದೀನಿ. ಒಂದು 2 ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ ಒಂದು ಕಟ್ ಮಾಡಿದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿದ್ದೀವಿ, ಅಲ್ಲೂ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಬೆಂದಿದೆ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ದಪ್ಪ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ತಾ ಇದ್ದೀನಿ. ಆಮೇಲೆ ಇದು ಹಸಿಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಒಂಚೂರು ಪುದೀನ ಇದು ಜಜ್ಜಿ ಇಟ್ಕೊಂಡಿದ್ದು ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪುಡಿ, ಚಿಲ್ಲಿ ಪೌಡರು, ಸ್ವಲ್ಪ ಉಪ್ಪು, ಗರಂ ಮಸಾಲ, ಸ್ವಲ್ಪ ಅರಿಶಿನ. ಇದು ಬೆಂದಿದೆ. ಈ ಥರ ಬೆಂದು ಆಮೇಲೆ ಮೊಟ್ಟೆ ಹಿಂಗೆ ಉದ್ರಾಗಿ ನೋಡಿ ಇಟ್ಟಿದ್ದೀವಲ್ಲ, ಈ ಥರ ಆಗಿದೆ ಮೊಟ್ಟೆ. ಫ್ರೈ ಮಾಡಿದ್ದೀನಿ ಆಯಿಲ್. ಇದಕ್ಕೆ ಮಿಕ್ಸ್ ಮಾಡಬೇಕು. ಈ ಥರ ಆಗಿದೆ. ಕುಕ್ಕರಲ್ಲಿ ರೈಸ್ ಮಾಡಿಟ್ಟಿದ್ದೀವಿ, ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ತಾ ಇದ್ದೀವಿ. ಈ ಥರ ಆಗಿದೆ ಎಗ್ ರೈಸ್. ಎಗ್ ರೈಸ್ ರೆಡಿ ಆಗಿದೆ. ಮಾಡಿದ್ವಿ ಈ ಥರ. ಚೆನ್ನಾಗಾಗಿದೆ. ನಿಮ್ಮ ಮನೇಲೂ ಮಾಡ್ಕೊಂತೀನಿ. ಲೈಕ್ ಮಾಡಿರಿ.